ನಮಸ್ಕಾರ ಸ್ನೇಹಿತರೆ. ಹೈದರಾಬಾದ್ ತಂಡವು ಆರ್ಸಿಬಿಯ 263 ರನ್ಗಳ ಆಲ್ ಟೈಮ್ ವಿಶ್ವ ದಾಖಲೆ ಮುರಿದ ಬಳಿಕ ಆರ್ಸಿಬಿಯ ಕ್ರಿಕೆಟ್ ದಿಗ್ಗಜರು ಹೇಳಿದ್ದೇನು? ಪಾಂಡ್ಯ ಬಗ್ಗೆ ಎಬಿಡಿ ಗೇಲ್ ಕೊಟ್ಟರು ಸ್ಫೋಟಕ ಹೇಳಿಕೆ. ಅಷ್ಟಕ್ಕೂ ಎಸ್ಆರ್ಎಚ್ ವಿರುದ್ಧ ಎಂಐ ಸೋತ ಬಳಿಕ ಆರ್ಸಿಬಿಯ ದಿಗ್ಗಜರು ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡವು ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು ಬರೋಬ್ಬರಿ 277 ರನ್ ಕಲೆ ಹಾಕಿದೆ ಸ್ನೇಹಿತರೆ. ಈ ಮೂಲಕ ಐಪಿಎಲ್ನ ಇತಿಹಾಸದಲ್ಲಿ ಇನ್ನಿಂಗ್ಸ್ ಒಂದರಲ್ಲಿ ಅತಿ ದೊಡ್ಡ ರನ್ ಕಲೆ ಹಾಕಿದ ದಾಖಲೆಯನ್ನ ಸನ್ರೈಸರ್ಸ್ ಹೈದರಾಬಾದ್ ತಂಡ ನಿರ್ಮಿಸಿದೆ. ಇದಕ್ಕೂ ಮುನ್ನ ಈ ವಿಶ್ವ ದಾಖಲೆ ನಮ್ಮ ನೆಚ್ಚಿನ ತಂಡವಾದ ಆರ್ಸಿಬಿ ಹೆಸರಿನಲ್ಲಿತ್ತು. ಹೌದು ಸ್ನೇಹಿತರೆ, 2013ರಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 263 ರನ್ ಕಲೆ ಹಾಕಿತ್ತು. ಬರೋಬ್ಬರಿ 11 ವರ್ಷಗಳವರೆಗೆ ಈ ದಾಖಲೆ ಆರ್ಸಿಬಿ ಹೆಸರಿನಲ್ಲಿತ್ತು. ಆದರೆ ಇದೀಗ ಈ ದಾಖಲೆಯನ್ನ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಮುರಿದಿದೆ ಬಂಧುಗಳೇ. ಟ್ರಾವಿಸ್ ಹೆಡ್ ಹಾಗೂ ಅಭಿಷೇಕ್ ಶರ್ಮಾ ಮತ್ತು ಆಡಮ್ ಮಾರ್ಕರ್ನರವರ ಅದ್ಭುತ ಆಟದ ನೆರವಿನಿಂದಾಗಿ ಹೈದರಾಬಾದ್ ತಂಡವು 20 ಓವರ್ಗಳಲ್ಲಿ 277 ರನ್ ಕಲೆ ಹಾಕಿದೆ. ಇನ್ನು ಈ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ ಹೈದರಾಬಾದ್ ತಂಡವು ಕೇವಲ 5 ವಿಕೆಟ್ ಕಳೆದುಕೊಂಡು 546 ರನ್ ಬಾರಿಸಲಷ್ಟೇ ಸಾಧ್ಯವಾಯಿತು. ಇದರೊಂದಿಗೆ ಎಂಐ ತಂಡವು 31 ರನ್ಗಳಿಂದ ವಿರೋಚಿತವಾಗಿ ಸೋಲನ್ನ ಕಾಣಬೇಕಾಯಿತು. ಇನ್ನು ಹೈದರಾಬಾದ್ ತಂಡವು ಆರ್ಸಿಬಿಯ ಆಲ್ ಟೈಮ್ ವಿಶ್ವ ದಾಖಲೆ ಮುರಿದ ಬಳಿಕ ಆರ್ಸಿಬಿಯ ದಿಗ್ಗಜ ಆಟಗಾರರು ಹೇಳಿದ್ದೇನು ಅಂತ ನೋಡ್ತಾ ಬರುವುದಾದ್ರೆ, ಈ ಪಂದ್ಯದ ಮುಕ್ತಾಯದ ಬಳಿಕ ಮಾತನಾಡಿದ ಎಬಿ ಡಿವಿಲಿಯರ್ಸ್ ರವರು ಮಾತನಾಡುವ ಮೂಲಕ ಹೀಗೆ ಹೇಳಿದ್ದಾರೆ. ಹೈದರಾಬಾದ್ ತಂಡವು ಇಂದು ಅತ್ಯದ್ಭುತ ಆಟವನ್ನ ಆಡಿದೆ, ಎಸ್ಪೆಷಲಿ ಬ್ಯಾಟಿಂಗ್ ನಲ್ಲಿ. ಇನ್ನು ಅಭಿಷೇಕ್ ಶರ್ಮಾ, ಆಂಡ್ರಿಚ್ ಕ್ಲಾಸೆನ್, ಅದೇ ರೀತಿ ಮಯಾಂಕ್ ಅಗರ್ವಾಲ್ ಸೇರಿದಂತೆ ಇನ್ನಿತರ ಎಲ್ಲ ಆಟಗಾರರು ಅದ್ಭುತ ಆಟವನ್ನ ಆಡುವ ಮೂಲಕ ನಮ್ಮ ಆರ್ಸಿಬಿ ತಂಡದ ಹಳೆಯ ದಾಖಲೆಯನ್ನ ಮುರಿದಿದ್ದಾರೆ ಎಂದು ಎಬಿ ಡಿವಿಲಿಯರ್ಸ್ ಹೇಳಿದ್ದಾರೆ. ಇನ್ನು ಮಾತು ಮುಂದುವರೆಸಿದ ಅವರು, ಆರ್ಸಿಬಿಯ ಈ ರೆಕಾರ್ಡ್ ಮುರಿದಿರುವುದಕ್ಕೆ ನನಗೆ ತುಂಬಾ ನೋವು ಉಂಟಾಗುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಆರ್ಸಿಬಿಯ ಐತಿಹಾಸಿಕ ವಿಶ್ವ ದಾಖಲೆ ಮುರಿದ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ ರವರು ಮಾತನಾಡುವ ಮೂಲಕ ಹೀಗೆ ಹೇಳಿದ್ದಾರೆ. ಹೈದರಾಬಾದ್ ತಂಡವು ಐಪಿಎಲ್ ನಲ್ಲಿ ನಮ್ಮ ಆರ್ಸಿಬಿ ತಂಡದ ಆಲ್ ಟೈಮ್ ವಿಶ್ವ ದಾಖಲೆಯನ್ನ ಮುರಿದಿದೆ. ಇದು ಕೇಳಿ ನನಗೆ ತುಂಬಾ ನೋವು ಉಂಟಾಗುತ್ತಿದೆ ಎಂದು ಕಿಂಗ್ ಕೊಹ್ಲಿ ಹೇಳಿದ್ದಾರೆ. ಇನ್ನು ಮಾತು ಮುಂದುವರೆಸಿದ ವಿರಾಟ್ ರವರು, ನಾವು ಕೂಡ ಮುಂಬರುವ ಪಂದ್ಯಗಳಲ್ಲಿ ಹೈದರಾಬಾದ್ ತಂಡದ ಈ ಆಲ್ ಟೈಮ್ ವಿಶ್ವ ದಾಖಲೆಯನ್ನ ಮುರಿಯುವ ಹುಮ್ಮಸ್ಸಿನಲ್ಲಿದ್ದೇವೆ ಎಂದು ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ನೋಡಿದ್ರಲ್ಲ ಬಂಧುಗಳೇ, ಹೈದರಾಬಾದ್ ತಂಡವು ಆರ್ಸಿಬಿಯ ಆಲ್ ಟೈಮ್ ವಿಶ್ವ ದಾಖಲೆ ಮುರಿದ ಬಳಿಕ ಆರ್ಸಿಬಿಯ ದಿಗ್ಗಜ ಆಟಗಾರರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.